ಹಾಯ್ ಹಲೋ ನಮಸ್ಕಾರ. ಕಬಿನಿ ವೆಲ್ಡಿಂಗ್ ವರ್ಕ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ ಮತ್ತೊಂದು ಕೆಲಸದ ಬಗ್ಗೆ ವಿಷಯದ ವಿಡಿಯೋವನ್ನು ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು ನೀವು. ಇವಾಗ ನಾವು ಮಾಡೋಕ್ಕೆ ಹೊರಟಿರೋದು 10 ಅಡಿ ಹೈಟು ಹಾಗೂ 4 ಅಡಿ ಅಗಲದ ಟ್ಯಾಂಕ್ ಸ್ಟ್ಯಾಂಡನ್ನು ನಾವು ಮಾಡೋಕ್ಕೆ ಹೊರಟಿದ್ದೀವಿ. ಏನಕ್ಕೆ ಅಂದರೆ ಮಿನಿಮಮ್ಮು ವಾಷಿಂಗ್ ಮಿಷಿನ್ನು ಪ್ರೆಸರು 10 ಅಡಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಎಲ್ಲೇ ಹೋದ್ರೂ ಅವ್ರಿಗೆ ಅಡ್ವೈಸ್ ಮಾಡೋದೇನಂತಂದರೆ 10 ಅಡಿ ಇರಲಿ ಅಂತ ಹೈಟು ಅಡ್ವೈಸ್ ಮಾಡ್ತೀವಿ. ಅದರಿಂದ ಇವರು ಕೂಡ 10 ಅಡಿ ಹೈಟ್ಗೆ ನಮಗೆ ಟ್ಯಾಂಕ್ ಸ್ಟ್ಯಾಂಡ್ ಮಾಡಿಕೊಡಿ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷ ಏನಂದರೆ ನೀವು ನೋಡ್ತಾ ಇರ್ಬೋದು, ನಾವು 4 ಲೆಗ್ಗನ್ನು ಯೂಸ್ ಮಾಡ್ದೇ ಬರೀ 2 ಲೆಗ್ಗಲ್ಲಿ ಈ ಟ್ಯಾಂಕ್ ಸ್ಟ್ಯಾಂಡನ್ನ ಕೂರಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಇದು ಆಲ್ರೆಡಿ ನಾವು ಬೇಕಾದಷ್ಟು ಕಡೆ ಕೂರಿಸಿದ್ದೀವಿ. ಅದೇ ರೀತಿ ಅವ್ರಿಗೆ ಒಂದು ವಿಡಿಯೋನ ತೋರಿಸಿದ ಮೇಲೆ ಕಸ್ಟಮರು ಇಲ್ಲ ಆಯಿತು ನಮ್ಗೆ ಇದೇ ಥರ ಕೂರಿಸ್ಕೊಡಿ ಚೆನ್ನಾಗಿದೆ ಅಂತ ಹೇಳಿದರೆ. ಇಲ್ಲಿ ಏನಂದರೆ ನಮಗೆ ನೋಡ್ತಾ ಇರ್ಬೋದು ಗೆಳೆಯರೆ, ಇಲ್ಲಿ ನಾವು 3 ಸೈಜ್ದು ಪೈಪು ಯೂಸ್ ಮಾಡಿದ್ದೀವಿ. ಇದು ಬಂದು GA ಪೈಪು. ನಾವು ಏನಕ್ಕೋಸ್ಕರ GA ಪೈಪನ್ನು ಯೂಸ್ ಮಾಡ್ತೀವಿ ಅಂದರೆ ಆದಷ್ಟು ಬೇಗ ತುಕ್ಕು ಬರೋದಿಲ್ಲ. ಅದಕ್ಕೋಸ್ಕರ ನಾವು ಲೆಗ್ಗಳಿಗೆ ಈ 3 ಸೈಜ್ದು GA ಪೈಪ್ನ ಯೂಸ್ ಮಾಡ್ತಾಯಿದ್ದೀವಿ. GA ಪೈಪು ನೋಡ್ತಾ ಇರ್ಬೋದು ನೀವು. 10 ಅಡಿ ಹೈಟ್ ಇದೆ. ಇದು ಅಗಲ ಬಂದು 4 ಅಡಿ ಬರ್ತದೆ. ಗೋಡೆಗೆ ವಾಲು ನೋಡ್ತಾ ಇರ್ಬೋದು ನೀವು. ರಾಡ್ಗಳನ್ನ ಹೊಡೆದು ಅಲ್ಲಿಗೆ ಎಲ್ಲಂಗ್ಲೇರ್ ಕೂರಿಸಿ ಎಲ್ಲ ವೆಲ್ಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಗೆಳೆಯರು. ಇದು ಎಲ್ಲಂಗ್ಲೇರ್ ಬಂದು ಸುತ್ತ ನಾವು ಬಾರ್ಡ್ರಿಗೆ 2 ಇಂಚ್ದು ಎಲ್ಲಂಗ್ಲೇರ್ ಹಾಕೊಂಡಿದ್ದೀವಿ, ಹೆವಿ ಗೇಜು. ಏಕೆಂದರೆ ಲೋಡೆಲ್ಲ ಬೀಳೋದು ಬಾರ್ಡ್ರಲ್ಲಿ ಬೀಳೋದ್ರಿಂದ ಈ GA ಪೈಪ್ ಮೇಲ್ಗಡೆ ಮತ್ತು ಆ ಕಡೆ ಗೋಡೆ ಸೈಡ್ಗೆ ನಾವು 2 ಇಂಚ್ ಹಾಕೊಂಡಿದ್ದೀವಿ. ಈ ಕಡೆ ನಿಮಗೆ ಅಡ್ಡ ಬಂದು 4 ಲೈನ್ಗಳ 8 ರಿಂದ 10 ಲೈನ್ ಕುಳಿಸಿದ್ದೀವಿ. 4 ಲೈನು ಅದರಲ್ಲಿ ಬಂದು ನಾವು 1.5 ಇಂಚ್ ಹಾಕೊಂಡಿದ್ದೀವಿ. ಯಾಕೆಂದರೆ ಜಾಸ್ತಿ 1.5 ಇಂಚ್ ನಾವು ಜಾಸ್ತಿ ಇರೋದ್ರಿಂದ ಲೋಡ್ ತಡೀತದೆ ಕೆಪಾಸಿಟಿ. ಈ ಉದ್ದೇಶದಿಂದ ನಾವು ಈ ಥರ ಇಟ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಮನೆಗೆ ಎಲ್ಲ ಕಡೆ ನೀರು ಸಪ್ಲೈ ಆಗಬೇಕು ಅಂದರೆ ಚೆನ್ನಾಗಿ ಸ್ವಲ್ಪ ಹೈಟ್ ಇದ್ದರೆ ಸಪ್ಲೈ ಆಗೋದು. ಬಾತ್ರೂಮ್ಗಾಗಲಿ, ಈ ತೊಟ್ಟಿಗಳಿಗಾಗಲಿ, ಹ್ಯಾಂಡ್ ವಾಶ್ಗಳಿಗಾಗಲಿ, ಈ ಫಾರಿನ್ ಬಾತ್ರೂಮ್ಗಳಿಗೆ ಸ್ವಲ್ಪ ಪ್ರೆಜರ್ ಇದ್ದಷ್ಟು ಅವಶ್ಯಕತೆ ಚೆನ್ನಾಗಿರ್ತದೆ. ಅದರಿಂದ ನೋಡ್ತಾ ಇರ್ಬೋದು ಇವಾಗೆಲ್ಲ ಆಲ್ಮೋಸ್ಟ್ ವೆಲ್ಡ್ ಆಗಿದೆ. ಫೈನಲಿ ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಫೈನಲಿ ಈ ಥರ ಬಂದಿದೆ ಟ್ಯಾಂಕ್ ಸ್ಟ್ಯಾಂಡು. ಪೇಂಟ್ ಹೊಡೆದಿದ್ದಾರೆ ಈಗ ಕಸ್ಟಮರು. ಅದರ ಮಾರನೆಗೆ ಹೋಗಿ ತೆಗೆದ್ರಂಥ ವಿಡಿಯೋ ಇದು. ಎಲ್ಲ ಕೆಳಗಡೆ ಎಲ್ಲ ಕಾಂಕ್ರೀಟ್ ಹಾಕಿ ನೀಟಾಗಿ ಮಾಡಿದ್ದೀವಿ. ಪೋಲೆಲ್ಲ ನೆಟ್ಟು ಕಾಂಕ್ರೀಟ್ ಹಾಕಿ ಪೋಲ್ಗಳಿಗೆ ಸ್ಟ್ರೆಂತಾಗಿ ನಿಂತ್ಕೋಬೇಕು ಆ ರೀತಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಈ ಥರ ಒಳ್ಳೆ ವಿಡಿಯೋಗಳನ್ನ ಬಿಡ್ತೀವಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.